ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಶ್ವೇತಾಸ್ ಟ್ಯಾಲೆಂಟ್ ಮೀಡಿಯಾ. ಮನೆಯಲ್ಲೇ ಕೂತಿರೋ ಮಕ್ಕಳಿಗೆ ಮೊಬೈಲಿಂದ ಮುಕ್ತಿ ಕೊಡಬೇಕು ಅಂದರೆ ಏನಾದರೂ ಒಂದು ವಿಷಯದಲ್ಲಿ ಎಂಗೇಜ್ ಮಾಡಲೇಬೇಕಪ್ಪ. ಅದಕ್ಕೆ ನಮ್ಮ ಬುದ್ಧಿಯೆಲ್ಲ ಓಡಿಸೋದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ಒಂದು 5 ಗೇಮ್ಸ್ನ ನಿಮಗೋಸ್ಕರ ನಾನು ತಂದಿದ್ದೀನಿ. ನೀವು ಸಾಧ್ಯವಾದರೆ ನಿಮ್ಮ ಮಕ್ಕಳ ಕೈಲಿ ಇದೆಲ್ಲ ಗೇಮ್ಸ್ ಆಡಿಸಿ ಸಂತೋಷಪಡಿ. ಶ್ರೀಯಾ, ಯಾವಾಗ್ಲೂ ಮೊಬೈಲ್ ನೋಡೋದು ಇದ್ದಿದ್ದೆ ಅಲ್ವಾ? ಯಾವ್ದಾದ್ರು ಆಟ ಆಡೋಣ ಬಾರೆ. ಏನ್ ಆಟ ಆಡೋಣ? ಯೋಚನೆ ಮಾಡಬೇಡಿ ಮಕ್ಕಳ, ನಂಗೊಂದು ಐಡಿಯಾ ಇದೆ ನೋಡಿ. ಈಗೇನು ಗೊತ್ತಾ, ನಿನ್ನ ಬೆನ್ನ ಹಿಂದೆ ಒಂದು ಪೇಪರ್ನ ಅಂಟಿಸ್ಕೊ, ಅಂದರೆ ಸುಮ್ಮನೆ ಇಟ್ಕೊ ಆಯಿತಾ. ಅದ್ರ ಮೇಲ್ಗಡೆ ಅವಳು ಏನಾದರೂ ಬರೀತಾಳೆ. ಅವಳು ಏನು ಬರೆದಿದ್ದಾಳೆ ನಿನ್ನ ಬೆನ್ನಿಂದೆ ಅನ್ನೋದನ್ನ ನೀನು ಪ್ಯಾಡ್ನಲ್ಲಿ ಅಂದರೆ ಇನ್ನೊಂದು ಪೇಪರ್ ಇಟ್ಕೊಂಡು ಬರೆದು ತೋರಿಸ್ಬೇಕು. ಅದು ಕರೆಕ್ಟಾಗಿತ್ತು ಅಂದರೆ ನಿನಗೊಂದು ಪಾಯಿಂಟು. ಆ ಥರ ಆಟ ಆಡಿ. ತಗೊಂಬನ್ನಿ, ಪೇಪರ್ ತೋರಿಸ್ತೀನಿ. ಈಗ ನೀನು ಹಿಂದೆ ಬರೀ, ಬಾಯಲ್ಲಿ ಹೇಳಬೇಡ, ಅವಳು ಅದನ್ನೇ ಬರೀತಾಳೆ. ಏನಕ್ಕೆ ನಗ್ತಿದ್ಯಾ? ಏನಿಲ್ಲ ಕಣೆ. ಸೊ ನೀನು ಇವಾಗ ಕರೆಕ್ಟಾಗಿ ಬರ್ದು ಅಂದರೆ ನಿನ್ಗೊಂದು ಪಾಯಿಂಟು, ತಪ್ಪು ಬರದೆ ಅಂದರೆ ನಿನಗೆ 0 ಪಾಯಿಂಟ್ಸ್, ಇವಳಿಗೆ 1 ಪಾಯಿಂಟ್ ಸಿಗುತ್ತೆ. ಓಕೆನಾ? ಈ ಥರನೇ ಆಟ ಆಡಿ. ಈ ಗೇಮ್ ಆಡೋದ್ರಿಂದ ಸ್ಪರ್ಶದಿಂದ ಅವರಿಗೆ ಮೆದುಳಿನ ಕ್ರಿಯಾಶೀಲತೆ ಹೆಚ್ಚುತ್ತೆ ಮತ್ತು ಬುದ್ಧಿವಂತಿಕೆ ಕೂಡ ಹೆಚ್ಚಾಗುತ್ತೆ. ಮತ್ತೆ ಇಬ್ರು ಮೊಬೈಲು ಟ್ಯಾಬ್ ಇಟ್ಕೊಂಡು ಕೂತ್ಕೊಂಡ್ರಾ? ಇಲ್ಲೋಡಿ ಮಕ್ಕಳ, ಬನ್ನಿ ಇಲ್ಲಿ, ಎದ್ದು ಬನ್ನಿ ಬೇಗ. ಏನು ಅಂದರೆ ಇದನ್ನ ಇವಾಗ ನೀಟಾಗಿ ನೋಡ್ಕೊಳ್ಳಿ ಎಲ್ಲರೂ, ಯಾವ್ಯಾವ ಐಟಮ್ಸ್ ಇದೆ ಅಂತ. ಇದು ಮೆಮೊರಿ ಗೇಮ್, ಓಕೆನಾ? ಇಬ್ರಿಗೂ ನಾನು 1 ಮಿನಿಟ್ ಟೈಮ್ ಕೊಡ್ತೀನಿ. ಇದಿಷ್ಟನ್ನು ನೀವು ನೋಡ್ಕೊಳ್ಳಿ, ಓಕೆ? ಎಲ್ಲ ನೋಡ್ಕೊಂಡ್ಮೇಲೆ ನಾನು ಅದನ್ನು ಕ್ಲೋಸ್ ಮಾಡ್ತೀನಿ. ಅವಾಗ ನೀವು ನೋಡ್ದಿರ ನನಗೆ ಹೇಳಬೇಕು ಯಾವ್ಯಾವ ಐಟಮ್ ಇದೆ ಅಂತ, ಓಕೆನಾ? ಕರೆಕ್ಟಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ, ಬೇಗ ನೋಡ್ಕೊಳ್ಳಿ. ಈಗ ಇದನ್ನ ಕ್ಲೋಸ್ ಮಾಡಿದ್ದೀನಿ ಮಕ್ಕಳ. ಈಗ ನೀವು ಹೇಳಬೇಕು ಯಾವ್ಯಾವ ಐಟಮ್ ಇದೆ ಅಂತ. ಫಸ್ಟ್ ನೀನು ಹೇಳು. ಡೋಲು ಮತ್ತೆ ಅಂದ್ರೆ ಡಾಲ್ ಮತ್ತೆ ಬಾಟಲ್ ಮತ್ತೆ ಬಾಲ್ ಮತ್ತೆ ಜಿನಿ ಬುಕ್ ಮತ್ತೆ ಲೋಟ ಮತ್ತೆ ಪೆನ್, ಕೀ, ಮಾಸ್ಕ್, ಮೊಬೈಲ್. ಟೋಟಲ್ 12 ಐಟಮ್ಸ್ ಇತ್ತು. ಸೊ ನೀನು ಮಿಸ್ ಮಾಡಿದೆ. ಓಕೆ, ನೆಕ್ಸ್ಟ್ ನೀನು ಹೇಳು. ಬಾಟಲ್, ಡಾಲ್, ಬಾಲ್, ಪೆನ್, ಕಪ್, ಮಾಸ್ಕ್, ಮೊಬೈಲ್. ಅಷ್ಟೇ. ಓಕೆ, ಟೈಮ್ ಅಪ್. ಈ ಗೇಮ್ ಮಾಡೋದ್ರಿಂದ ಮೆಮೊರಿ ಇಂಪ್ರೂವ್ ಆಗುತ್ತೆ, ಜೊತೆಗೆ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗುತ್ತೆ. ಓಕೆ, ಈಗ ಇನ್ನೊಂದು ಆಟ ಏನು ಅಂದರೆ, ಈಗ ಯಾವುದಾದ್ರೂ ನೇಮ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಸಮನ್ವಿತ ಅಂತ ಇದೆ ಅಂದರೆ 4 ಪೇಪರ್ ತಗೋಬೇಕು. ಒಂದರಲ್ಲಿ ಸ, ನೆಕ್ಸ್ಟ್ ಇನ್ನೊಂದರಲ್ಲಿ ಮ, ಇನ್ನೊಂದರಲ್ಲಿ ವಿ, ಇನ್ನೊಂದರಲ್ಲಿ ತ. ಈ ಥರ ಮಾಡಿ ಇದನ್ನ ಫೋಲ್ಡ್ ಮಾಡಬೇಕು, ಶೀಟ್ಸ್ನ ಕ್ಲೀನಾಗಿ. ಈಗ ಅದೇ ಥರ ನಾನು ಇಂಗ್ಲಿಷ್ ಲೆಟರ್ಸ್ನಲ್ಲಿ GURU ಗುರು ಅನ್ನೋ ಥರನೂ ಮಾಡ್ಕೊಂಡಿದ್ದೀನಿ 4 ಲೆಟರ್ಸಿಂದ. ಸೊ ಈ ಥರನೇ ಶೀಟ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಜಂಬಲ್ ಮಾಡಿಬಿಡಿ ಜೊತೆಗೆ. ಸೊ ಈ ಥರ ನಾನು ಚೀಟಿಗಳನ್ನ ಮಾಡಿಕೊಂಡು ಇದನ್ನೆಲ್ಲ ಈ ಥರ ಎಷ್ಟು ನೀವು ನೇಮ್ಸ್ ಬೇಕಾದರೂ ಹಾಕೋಬೋದು. ಸೊ ನೇಮ್ಸ್ನೆಲ್ಲ ಈ ಥರ ಕುಲ್ಕ್ಬಿಟ್ಟು 2 ಮಕ್ಕಳನ್ನ ಇಬ್ಬರನ್ನು ಕೂಡಿಸಿ ಈಗ ಅದನ್ನು ಆಟ ಆಡಿಸ್ಬೋದು. ಇವಾಗ ನೋಡಿ, ಇಲ್ಲಿರೋ ಬಟ್ಲಲ್ಲಿರೋಂಥ ಪೇಪರ್ಸ್ ಇದೆಯಲ್ಲ, ಅದರೊಳಗಡೆ ಎಲ್ಲ ನೇಮ್ಸ್ ಹಾಕಿಟ್ಟಿದ್ದೀನಿ. ಸೊ 30 ಸೆಕೆಂಡ್ಸ್ ಒಳಗಡೆ ಇಬ್ಬರಲ್ಲಿ ಯಾರು ಫಸ್ಟು ನೇಮ್ಸ್ನ ಜೋಡಿಸ್ತಾರೆ, ಎಷ್ಟು ನೇಮ್ಸ್ನ ನೀವು ಜೋಡಿಸ್ತೀರಾ ಅವ್ರಿಗೆ 1 ಪಾಯಿಂಟ್. ಓಕೆ, 3, 2, 1 ಸ್ಟಾರ್ಟ್. ಬೇಗ ಲೆಟರ್ಸ್ ಇರುತ್ತೆ, ಅದರಲ್ಲಿ ನೀವು ಜೋಡಿಸ್ತಾ ಹೋಗ್ಬೇಕು, ನೇಮ್ ಬರೋ ಥರ. ಬೇಗ ಜೋಡಿಸಿ. ಎಸ್, ವೆರಿ ಗುಡ್. ಇವಾಗ GURU ಗುರು ನೀನು ಜೋಡಿಸ್ದೆ. ಇವಳು 3 ಲೆಟರ್ ಜೋಡಿಸಿದಾಳೆ, ವಿ. ಇನ್ನೊಂದು ಜೋಡಿಸ್ಬೇಕು, ಬೇಗ ಜೋಡಿಸ್ಬೇಕು ನೋಡಿ. ಇದೇ ತರನೇ ಆಟ, ಗೊತ್ತಾಯ್ತಾ? ಈಗ ಈ ಗೇಮ್ ಆಡೋದ್ರಿಂದ ಅವ್ರಿಗೆ ಪದಗಳ ಜೋಡಣೆ ಬಗ್ಗೆ ಒಂದು ಐಡಿಯಾ ಬರುತ್ತೆ, ವರ್ಡ್ ವೊಕ್ಯಾಬ್ಯುಲರಿ ಕೂಡ ಇಂಪ್ರೂವ್ ಆಗುತ್ತೆ. ಏನದು?
ಹೆಂಗ್ ಆಡೋದು ಅಂದ್ರೆ ನಾನು ಇವಾಗ ಒಂದು ಫ್ರೂಟ್ ಹೇಳ್ತೀನಿ, ಆಪಲ್ ಅಂತ ಹೇಳ್ತೀನಿ. ನೀನ್ ಅದಕ್ಕೆ ನಾನು ಹೇಳಿ ಫ್ರೂಟ್ ಸೇರಿಸಿ ನೀನ್ ಹೇಳಿ ಫ್ರೂಟ್ ಹೇಳ್ಬೇಕು. ನಾನು ಇವಾಗ ಆಪಲ್ ಅಂದಿದ್ರೆ ನೀನ್ ಇವಾಗ ಆಪಲ್ ಮ್ಯಾಂಗೋ ಅನ್ಬೇಕು. ಸೊ ನಾನು ಇವಾಗ ಆಪಲ್ ಮ್ಯಾಂಗೋ ಯಾವ್ದಾದ್ರು ಫ್ರೂಟ್ ಹೇಳ್ಬೋದು ನೆಕ್ಸ್ಟ್. ಹಂಗೆ ಆಡೋಣ? ಹಾ ಓಕೆ. ಫಸ್ಟ್ ಆಪಲ್. ಆಪಲ್ ಮ್ಯಾಂಗೋ. ಆಪಲ್ ಮ್ಯಾಂಗೋ ಬನಾನಾ. ಆಪಲ್ ಮ್ಯಾಂಗೋ ಬನಾನಾ ವಾಟರ್ಮೆಲನ್. ಆಪಲ್ ಮ್ಯಾಂಗೋ ಬನಾನಾ ವಾಟರ್ಮೆಲನ್ ಪಪಾಯ. ಆಪಲ್ ಮ್ಯಾಂಗೋ ಬನಾನಾ ವಾಟರ್ಮೆಲನ್ ಪಪಾಯ. ಸ್ಟ್ರಾಬೆರಿ. ಓಕೆ. ಆಪಲ್ ಮ್ಯಾಂಗೋ ಬನಾನಾ ವಾಟರ್ಮೆಲನ್ ಪಪಾಯ ಸ್ಟ್ರಾಬೆರಿ ಚೆರ್ರಿ. ಆಪಲ್ ಮ್ಯಾಂಗೋ ಬನಾನಾ ವಾಟರ್ಮೆಲನ್ ಪಪಾಯ ಸ್ಟ್ರಾಬೆರಿ ಚೆರ್ರಿ. ನಾನು ಇವಾಗ ಯಾವ ಫ್ರೂಟ್ ಹೇಳಿ? ಕಿವಿ ಫ್ರೂಟ್. ಆಪಲ್ ಮ್ಯಾಂಗೋ ಬನಾನಾ ವಾಟರ್ಮೆಲನ್ ಪಪಾಯ ಸ್ಟ್ರಾಬೆರಿ ಚೆರ್ರಿ ಕಿವಿ ಫ್ರೂಟ್ ಬ್ಲೂಬೆರಿ. ಆಪಲ್ ಮ್ಯಾಂಗೋ ಬನಾನಾ ವಾಟರ್ಮೆಲನ್ ಪಪಾಯ ಸ್ಟ್ರಾಬೆರಿ ಚೆರ್ರಿ ಬ್ಲೂಬೆರಿ. ಕಿವಿ ಹೇಳಿದೆ ನನಗೆ. ಹೀಗೆ ಮಾಡೋದ್ರಿಂದ ಅವ್ರಿಗೆ ಗ್ರಹಣ ಶಕ್ತಿ, ನೆನಪಿನ ಶಕ್ತಿ ಹಾಗೂ ಕಾನ್ಸಂಟ್ರೇಷನ್ 3 ಕೂಡ ಇಂಪ್ರೂವ್ ಆಗುತ್ತೆ. ಹೇಳಿತಾ ಬೋರ್ ಆಗ್ತಿದೆ, ಬ್ಯಾಕ್ ಬ್ಯಾಕ್ ಆಟೋಣ. ಅದೆಂಗ ಆಡೋದು? ಇಲ್ಲಿ ನೋಡು, ಈ ದುಡ್ಡನ್ನೆಲ್ಲ ನಾನು ಬ್ಯಾಂಕಲ್ಲಿ ಇಟ್ಕೊಂಡಿರ್ತೀನಿ ಆಯ್ತಾ. ನೀನು ಈ ಬ್ಯಾಗ್ ತಗೊಂಡು ನನ್ನ ಬ್ಯಾಂಕಿಗೆ ಬಾ. ನೀನು ಎಷ್ಟಾದ್ರೂ ದುಡ್ಡು ಕೇಳು, ನಾನು ಅಷ್ಟು ಕೊಡ್ತೀನಿ ಆಯ್ತಾ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಕೂತ್ಕೊಳ್ಳಿ. ಮೇಡಮ್ ನಾನು 5000 ರೂಪೀಸ್ ಡ್ರಾ ಮಾಡ್ಕೊಡ್ಬೇಕಾಯ್ತು, ತಗೊಳ್ಳಿ ಚಾನಲ್. ತಗೊಳ್ಳಿ ಮೇಡಮ್. 500 ರೂಪೀಸ್ ಕಮ್ಮಿ ಆಗಿದೆ. ಇಲ್ಲ ಮೇಡಮ್, ನಿಜವಾಗ್ಲೂ ಬಂದು ನೋಡಿ. ಸಾರಿ ಮೇಡಮ್. ಹೀಗೆ ಮಾಡೋದ್ರಿಂದ ಅವ್ರಿಗೆ ಲೆಕ್ಕ ಬರುತ್ತೆ. ಅಂದರೆ ಎಷ್ಟು ತಗೋಬೇಕು ಮತ್ತು ಎಷ್ಟು ಕೊಟ್ಟಿದ್ದಾರೆ ಮತ್ತು ಅದರಲ್ಲಿರೋ ಅಂಥ ಅಮೌಂಟು ಕರೆಕ್ಟಾಗಿದೆಯಾ, ದುಡ್ಡು ಎಣಿಸೋದು ಇವೆಲ್ಲ ಬರುತ್ತೆ. ನೋಡಿದ್ರಲ್ಲ ಎಲ್ಲ ಗೇಮ್ಸ್ನ. ನೀವು ಇದನ್ನೆಲ್ಲ ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.